ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ SSC GD ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತೇಳಿ. ಸದ್ಯಕ್ಕೆ ಇರುವಂಥ ನ್ಯೂಸು SSC GD ರಿಕ್ರೂಟ್ಮೆಂಟ್ 2024ರಲ್ಲಿ ಏನು ಎಕ್ಸಾಮ್ ನಡೆದಿದೆ ಅದು ಎಕ್ಸಾಮ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಸೊ ನೀವೆಲ್ಲ ಎದುರುಕೊಳ್ಳುವಂಥ ಗಾಬರಿ ಪಡುವಂತಹ ವಿಷಯ ಏನಿಲ್ಲ ಇಲ್ಲಿ. SSC GD 2024ರ ಎಕ್ಸಾಮ್ ಆಗ್ತಾ ಇದೆ, ಬಟ್ ಎಲ್ಲರಿಗೂ ಅಲ್ಲ. ಸೊ ಅವರು ಕೆಲವೊಂದು ಸೆಂಟ್ರ್ಗಳನ್ನು ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇಂಥ ವೆಬ್ಸೈಟಲ್ಲಿ ಕಂಡಕ್ಟ್ ಮಾಡಿದಂಥ ಎಕ್ಸಾಮನ್ನು ನಾವು ಎಕ್ಸಾಮ್ ಮಾಡ್ತಾ ಇದ್ದೀವಿ ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಕೇಂದ್ರದಲ್ಲಿ ಏನು ಒಂದು ಸೆಂಟ್ರನ್ನು ಕೊಟ್ಟಿದ್ರು, ಆ ಸೆಂಟ್ರಲ್ಲಿ ಏನು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರು, ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮತ್ತು SSC GD ಕೀ ಆನ್ಸರ್ ಯಾವಾಗ ರಿಲೀಸ್ ಆಗುತ್ತೆ, ಯಾರಿಗೆಲ್ಲ SSC GD ಎಕ್ಸಾಮ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೀವು ಜಸ್ಟ್ ಈಗ ವೆಬ್ಸೈಟಲ್ಲಿ ssc.gov.nic ಇದಕ್ಕೆ ನೀವು ಲಾಗಿನ್ ಆದರೆ ssc.gov.nic ಈ ವೆಬ್ಸೈಟ್ಗೆ ಲಾಗಿನ್ ಆದರೆ SSCಯ ಹೊಸ ವೆಬ್ಸೈಟ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ಯಾವ ಸೆಂಟ್ರ್ಗಳು ಅವರಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ, ಯಾವತ್ತು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಈ ಒಂದು ಹೋಮ್ ಪೇಜನ್ನು ಓಪನ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಬಟ್ ಎನಿಯೋ ಓಪನ್ ಆಗುತ್ತೆ. ಪ್ಲೀಸ್ ಬಿ ಪೇಟೆಂಟ್. ಓಕೆ, ಸೊ ವೆಬ್ಸೈಟ್ ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿದೆ ಮಾರ್ಚ್ 20, 2024 ಇವತ್ತು ಅಪ್ಲೋಡ್ ಆಗಿರುವಂಥದ್ದು. ಇಂಪಾರ್ಟೆಂಟ್ ನೋಟಿಸ್ ಕಾನ್ಸ್ಟೇಬಲ್ GD ಎಕ್ಸಾಮಿನೇಷನ್ 2024 ಎಕ್ಸಾಮ್ ಅಂತಿದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಅವರ ಒಂದು PDF ಓಪನ್ ಆಗುತ್ತೆ. ಸೊ ಈ PDF ಅಲ್ಲಿ ಓಕೆ, ಇಂಪಾರ್ಟೆಂಟ್ ನೋಟಿಸ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಾರ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ SSF and Rifleman GD in Assam Rifles examination 2024 was conducted by the commission from 22/2024 to 7/3/2024. However, due to the venue specific technical reasons noticed in the review of aforesaid examination, a need has been felt to hold re-examination of candidates of the certain venues, dates and shifts. The list of such venues along with the date shift of the exam is attached as annexure ಅಂತ ಹೇಳ್ತಿದ್ದಾರೆ. ಅಂದರೆ ಸ್ನೇಹಿತರೆ ಏನು 2024 ಫೆಬ್ರವರಿ 20ರಿಂದ ಮಾರ್ಚ್ 7 ತನಕ ಎಕ್ಸಾಮಿನೇಷನ್ ಏನು ನಡೆದಿತ್ತು SSC GD ಎಕ್ಸಾಮಿನೇಷನ್ನು, ಕೆಲವೊಂದು ಸೆಂಟ್ರ್ಗಳಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವರಿಗೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವತ್ತು ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಾರ್ಚ್ 30, 2024ರಂದು ಅವರಿಗೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಮಾರ್ಚ್ 30, 2024 ಅವರಿಗೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ರಿಸಲ್ಟ್ ಯಾವಾಗ, ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ಕೀ ಆನ್ಸರ್ನ ಬಂದು ವಿತಿನ್ ಏಪ್ರಿಲ್ 5ನೇ ತಾರೀಕೊಳಗಡೆ ಕೀ ಆನ್ಸರ್ ರಿಲೀಸ್ ಆಗುತ್ತೆ. ಯಾರ್ಯಾರಿಗೆಲ್ಲ ಎಕ್ಸಾಮ್ ಇದೆ, ಎಕ್ಸಾಮಿನೇಷನ್ ಇದೆ ಅಂತ ನೋಡೋಣ ಬನ್ನಿ. ಓಕೆ, ಸೊ ಈ ವರ್ಷ ಬರೆದಿರೋರು ಮಾತ್ರ ಇದು. ಓಕೆ, ಸೊ ಲಾಸ್ಟ್ ಇಯರ್ ಎಲ್ಲ ಇಲ್ಲ. 22/2024ರಿಂದ 7/3/2024ರಲ್ಲಿ ಎಕ್ಸಾಮ್ ಬರ್ದಿದ್ದಾರಲ್ವ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನು, ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಯಾವ್ಯಾವ ಸೆಂಟರ್ ಅಂತ ನೋಡೋಣ ನೋಡಿ. ಕ್ಯಾಂಡಿಡೇಟ್ಸ್ ಆಫ್ CT GD ಎಕ್ಸಾಮ್ 2024 ಫಾರ್ ಎಕ್ಸಾಮಿನೇಷನ್ ನೋಡಿ, ಕಾನ್ಪುರ್ ಸಿಟಿಯಲ್ಲಿ ನಡೆದಂತಹ ಆಲನ್ ಹೌಸ್ ಇನ್ಫಾರ್ಮೇಟಿಕ್ಸ್ ಸೆಂಟರ್, ಆ ಒಂದು ಸೆಂಟ್ರಲ್ಲಿ ನಡೆದಿರುವಂಥ ಒಟ್ಟು 126 + 136 ಶಿಫ್ಟ್ 2 ಶಿಫ್ಟ್ 4 126 + 132. ಸೊ ಇಷ್ಟು ಕ್ಯಾಂಡಿಡೇಟ್ಸ್ಗೆ ಅಲ್ಲಿ ಎಕ್ಸಾಮ್ ಇದೆ. ಮತ್ತು 124. ಸೊ ಈ ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಡೇಟು ಮಾರ್ಚ್ 5, ಮಾರ್ಚ್ 7, ಮಾರ್ಚ್ 6 ಈ ಡೇಟಲ್ಲಿ ನಡೆದಿರುವಂಥ ಈ ಸೆಂಟ್ರಲ್ಲಿ ಎಕ್ಸಾಮನ್ನು ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ ಅವರಿಗೆಲ್ಲ ಟೆಕ್ನಿಕಲ್ ರೀಸನ್ಸ್, ಸೊ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಇವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಯಾವುದಾದ್ರೂ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಬಿಡೋಣ. ವಾರಣಾಸಿ, ಲಕ್ನೌ, ರೂರ್ಕಿ, ಲಕ್ನೌ, ವಾರಣಾಸಿ, ಪಾಟ್ನಾ, ಆಗ್ರಾ, ಪ್ರಯಾಗ್ರಾಜ್, ಡೆಹ್ರಾಡೂನ್, ಡಿಬ್ರುಗಢ್, ಇತಾನಗರ್, ಪಾಟ್ನಾ, ವಾರಣಾಸಿ, ಮುಜಾಫರ್ನಗರ್, ನೆಕ್ಸ್ಟು ಕಾನ್ಪುರ್, ಗಜಿಯಾಬಾದ್, ಹಜಾರಿಬಾಗ್, ಪಾಟ್ನಾ, ಪ್ರಯಾಗ್ರಾಜ್, ಮೀರತ್, ಓಕೆ, ನ್ಯೂ ಡೆಲ್ಲಿ, ಪ್ರಯಾಗ್ರಾಜ್, ಗಯಾ. ಓಕೆ, ಟೋಟಲ್ಲು ಸ್ನೇಹಿತರೆ 81 ಶಿಫ್ಟು 16,185 ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ.
ದೇವರ ದಯದಿಂದ. ಸೊ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಯಾವುದೇ ಒಂದು ಎಕ್ಸಾಮ್ ಇಲ್ಲ. ಸೊ ನೀವೆಲ್ಲ ಧೈರ್ಯವಾಗಿರ್ಬೋದು ಅಂತ ಹೇಳ್ತಾ, ಸೊ ಏನು ತಲೆ ಕೆಡಿಸ್ಕೋಬೇಡಿ. 30ಕ್ಕೆ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಒಟ್ಟು 16,185 ವಿದ್ಯಾರ್ಥಿಗಳಿಗೆ ಟೋಟಲ್ಲು. ಸೊ ಆಲ್ಮೋಸ್ಟ್ ಓಕೆ ಆಲ್ಮೋಸ್ಟ್ ಸೊ 16,000 ಕ್ಯಾಂಡಿಡೇಟ್ಸ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಮ್ನ. ಸೊ ನಮ್ಮ ಸ್ಟೇಟ್ದು ಯಾವುದೂ ಇಲ್ಲದೇ ಇರೋದ್ರಿಂದ ನೀವೇನು ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸೊ 30ನೇ ತಾರೀಕಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಿಮಗೆ ಕೀ ಆನ್ಸರ್ ಬಂದು ಏಪ್ರಿಲ್ 5 ಒಳಗಡೆ ಖಂಡಿತವಾಗ್ಲೂ ಕೀ ಆನ್ಸರ್ ಬರುತ್ತೆ. ಏನಕ್ಕೆ ಇಷ್ಟು ಡಿಲೇ ಮಾಡಿದ್ರು ಈ ಒಂದು ಕೀ ಆನ್ಸರ್ನ ರಿಲೀಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇದೇ ಕಾರಣ ಆಗಿರುತ್ತೆ. ಅಲ್ಲಿ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ ಅಂತೇಳಿ ಅವರು ಕೋರ್ಟ್ಗೆ ಹೋಗಿರ್ತಾರೆ ಕ್ಯಾಂಡಿಡೇಟ್ಸು. ಸೊ ಹಾಗಾಗಿ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೋಸ್ಕರ ಕೀ ಆನ್ಸರ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಎನಿಹೌ ಏಪ್ರಿಲ್ 5 ಒಳಗಡೆ ಕೀ ಆನ್ಸರ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಸೊ ಯಾರು ಏನು ಹೆದರ್ಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗ್ಲೂ. ಸೊ ನೀವೆಲ್ಲ ಚೆನ್ನಾಗಿ ಮಾಡಿರೋರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನೀವೆಲ್ಲ ಸೆಲೆಕ್ಟ್ ಆಗ್ತೀರಾ. ಸೊ ಏಪ್ರಿಲ್ 5 ತನಕ ನಿಶ್ಚಿಂತೆಯಿಂದ ಇರಿ. ಸೊ SSC GD ಕೀ ಆನ್ಸರ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.